ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇದರ ನಡುವೆ ಮಂಡ್ಯ ಚುನಾವಣಾ ಅಖಾಡ ಕೂಡ ರಂಗೇರ್ತಾ ಇದೆ. ಒಂದ್ ಕಡೆ ಸುಮಲತಾ ಯಾವ ನಡೆಯನ್ನ ತಾಳ್ತಾರೆ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಕುತೂಹಲ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ HD ಕುಮಾರಸ್ವಾಮಿ ಅವರು ಸುಮಲತಾ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮನವನ್ನ ಒಲಿಸಲಿಕ್ಕೆ ಯತ್ನವನ್ನ ಕೂಡ ಮಾಡಿದ್ದಾರೆ. ಇದಾದ ಬಳಿಕ ಸುಮಲತಾ ಅವರು ಕೂಡ ಮಂಡ್ಯದಲ್ಲಿ 3ನೇ ತಾರೀಕು ಸಭೆಯನ್ನ ನಡೆಸ್ತೇನೆ, ಸಭೆಯಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಏನಿದ್ದಾರೆ ಇವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಆಮೇಲೆ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಸುಮಲತಾ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ಈಗ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸುಮಲತಾ ಏನು ಮಾಡ್ತಾರೆ, ಕುಮಾರಸ್ವಾಮಿಗೆ ಸಪೋರ್ಟನ್ನು ಮಾಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನುವಂಥ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಂದರೆ ಕುಮಾರಸ್ವಾಮಿ ಸುಮಲತಾ ಅವರ ಮನೆಗೆ ಹೋಗುವಂಥದ್ದಿರ್ಬೋದು, ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂಥದ್ದಿರ್ಬೋದು, ಇವೆಲ್ಲವನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಅದೇ ರೀತಿ ಇವತ್ತು ಕೂಡ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ನಾನು ಇವತ್ತು ಬಂದಿದ್ದೀನಿ. ಅಂದರೆ ಸುಮಲತಾ ಅವರು ಯಾವ ನಡೆಯನ್ನ ತಾಳ್ತಾರೆ ಅನ್ನುವಂಥ ಕುತೂಹಲ ಏನಿದೆ, ಆ ಕುತೂಹಲಕ್ಕೆ ತೆರೆಯನ್ನ ಎಳೆಯುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಯಾಕಂದರೆ 3ನೇ ತಾರೀಕು ಏನು ಸುಮಲತಾ ಮಂಡ್ಯದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ, ಆ ಸಭೆಯಲ್ಲಿ ಸುಮಲತಾ ಬಹುಶಃ ಏನು ಆ ಒಂದು ಸಭೆಯನ್ನು ನಡೆಸಿದ ಬಳಿಕ ಅಂತಿಮವಾಗಿ ಕುಮಾರಸ್ವಾಮಿಯವರಿಗೆ ನನ್ನ ಬೆಂಬಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಕೇಂದ್ರದಲ್ಲಿ ಏನು ಮೋದಿ ಇದ್ದಾರೆ, ಮೋದಿಯ ಆಡಳಿತ ಜೊತೆಗೆ ಮೋದಿಯನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಏನಿದ್ದಾರೆ ಅವ್ರಿಗೆ ನನ್ನ ಬೆಂಬಲ ಅನ್ನುವಂಥ ಬೆಂಬಲವನ್ನು ಕೊಡುವಂಥ ಘೋಷಣೆಯನ್ನು ಸುಮಲತಾ ಮಾಡುವಂಥದ್ದು. ಇದಾದ ಬಳಿಕ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇದಾದ 5ನೇ ತಾರೀಕು ಅಂದರೆ 5ನೇ ತಾರೀಕು ಸುಮಲತಾ BJPಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಹೌದು, ಬೆಂಗಳೂರಿನ BJP ಕಚೇರಿ ಏನಿದೆ, ಈ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಸಮಾರಂಭವನ್ನು ಕೂಡ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿರುವಂಥದ್ದು. 5ನೇ ತಾರೀಕು ಸುಮಲತಾ BJP ಪಕ್ಷವನ್ನು ಸೇರ್ತಾ ಇದ್ದಾರೆ. ಇಷ್ಟು ದಿನ ಅವರು ಪಕ್ಷೇತರವಾಗಿ ಆಯ್ಕೆಯಾಗಿ ಸಂಸದರಾಗಿದ್ದರು. ಸಾಕಷ್ಟು ಮಂಡ್ಯದಲ್ಲಿ ಅಂದರೆ ಏನು ಮೋದಿಯವರಿಗೆ ಬೆಂಬಲವನ್ನು ಅಷ್ಟೇ ಕೊಟ್ಟಿದ್ದರು, ಆದರೆ ಪಕ್ಷವನ್ನು ಸೇರಿರಲಿಲ್ಲ. ಈಗ ಅಂತಿಮವಾಗಿ 5ನೇ ತಾರೀಕು BJP ಪಕ್ಷವನ್ನು ಸೇರುವಂಥ ನಿರ್ಧಾರವನ್ನು ಸುಮಲತಾ ಅವರು ಮಾಡಿರುವಂಥದ್ದು. ಹೀಗಾಗಿ 5ನೇ ತಾರೀಕು BJPಯ ಘಟಾನುಘಟಿ ನಾಯಕರುಗಳು ಅಂದರೆ ಯಡಿಯೂರಪ್ಪ ಆಗ್ಬೋದು, ಆರ್ ಅಶೋಕ್ ಆಗ್ಬೋದು, ಇವರ ಸಮ್ಮುಖದಲ್ಲಿ ಬೆಂಗಳೂರಿನ BJP ಕಚೇರಿಯಲ್ಲಿ ಸುಮಲತಾ 5ನೇ ತಾರೀಕು BJPಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಇದಾದ ಬಳಿಕ 7ನೇ ತಾರೀಕು ಏನು ಮೋದಿ ಆಗಮನ ಆಗ್ತಾ ಇದೆ ರಾಜ್ಯಕ್ಕೆ, ಆ ಒಂದು ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಸುಮಲತಾ ಅವರನ್ನ ಸ್ವಾಗತ ಮಾಡಿಕೊಳ್ಳುವಂಥ ಕೆಲಸ ಕೂಡ ಮೋದಿಯವರಿಂದ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದೇ ಆದರೆ ಏನು ಮಂಡ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಸಾಕಷ್ಟು ಕುತೂಹಲ ಏನಿತ್ತು, ಸುಮಲತಾ ಅವರ ನಡೆ ಬಗ್ಗೆ ಸಾಕಷ್ಟು ಏನು ಚರ್ಚೆಗಳನ್ನು ಮಾಡ್ತಾಯಿದ್ರು. ಅಂದರೆ ಸುಮಲತಾ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರಾ ಅಥವಾ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾಯಿದ್ರು. ಆದರೆ ಅಂತಿಮವಾಗಿ ಈಗ ಮೈತ್ರಿ ಅಭ್ಯರ್ಥಿಗೆ ಸುಮಲತಾ ಸಾಥನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಬಹಿರಂಗ ಆಗಿದೆ. ಹಾಗೆ ಅವರು ಕೂಡ BJPಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಇವತ್ತಿನ ಸುದ್ದಿಯಾಗಿತ್ತು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18.